ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, ಡಿಎಂಎಸ್ ನ್ಯೂಸ್ಗೆ ಸ್ವಾಗತ. ಶಾಯಿನ್ ಶಾಲೆಯ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ತಾಳಿಕೋಟೆಯ ಶಾಯಿನ್ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ದೇಶಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮೊಹಮ್ಮದ್ ಇಕ್ಬಲ್ ಕಾಜಿ ಅವರು ಧ್ವಜಾರೋಹಣವನ್ನ ನೆರವೇರಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲೆಯ ಅಧ್ಯಕ್ಷರಾದ ಆಸಿಫ್ ಬೆಳಗಿ ವಹಿಸಿದ್ರು. ಉಪಾಧ್ಯಕ್ಷರಾದ ಸೈಯದ್ ಬೇಪಾರಿ ಹಾಗೂ ನಿರ್ದೇಶಕರಾದ ಇಸ್ಮಾಯಿಲ್ ಡೋನಿ ಅವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿ ನೌಷದ್ ಪಟೇಲ್ ಅವರನ್ನ ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು. ಅವರ ಶೈಕ್ಷಣಿಕ ಸಾಧನೆಯನ್ನ ಅಭಿನಂದಿಸಿ ಮುಂದಿನ ವಿದ್ಯಾಭ್ಯಾಸದಲ್ಲಿಯೂ ಉತ್ತಮ ಸಾಧನೆ ಮಾಡುವಂತೆ ಶುಭ ಹಾರೈಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳು, ಭಾಷಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವವನ್ನ ಸಲ್ಲಿಸಿದರು. ವಿದ್ಯಾರ್ಥಿಗಳಿಗೆ ದೇಶದ ಏಕತೆ, ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಯುತ ನಾಗರಿಕರಾಗಿ ಬದುಕುವ ಮಹತ್ವವನ್ನ ತಿಳಿಸಲಾಯಿತು. ಶಾಲೆಯಲ್ಲಿ ಆಡಳಿತ ಮಂಡಳಿ, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಯಶಸ್ವಿಗೊಳಿಸಿದ್ರು. ವರದಿ ನಜೀರ್ ಅಹಮದ್ ಚೋರಗಸ್ತಿ, ಡಿಎಂಎಸ್ ನ್ಯೂಸ್, ತಾಳಿಕೋಟೆ. ಜನ ಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೋ ಜಯ ಜಯ. Students, all of you stand in attention position. Start national anthem. जन गण मन अधिनायक जय हे भारत भाग्य विधाता पंजाब सिंध गुजरात. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. हिंद हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हो जय जय. यही मेरा कहना है, क्योंकि मैं एक टीचर हूँ. टीचर होने के बावजूद कि हम इस चीज़ की अगर गौर नहीं करेंगे तो हम सबसे बड़े बेवकूफ़ कहलाते हैं. इसलिए पेरेंट्स से अदबन गुजारिश की जाती है कि आप लोग अपने बच्चों पर ध्यान दें. और जो है ना, ये जो शाइन स्कूल है, मैं ये नहीं कह रहा है कि मैं गेस्ट आया गलत होती होगी, मैं नहीं सोचा था. वाकई में यहाँ के टीचर्स और यहाँ के जो मैडम जो हैं एकदम गुडविल हैं और बच्चों में एक अच्छा डिस्कशन होता है, बच्चों में एक एक्टिवनेस होती है. मैं ये देखकर मुझे बहुत बड़ी खुशी हासिल होती है. सच क्यों कि हमें जो बड़े बच्चों को जो तालीम दिए हाई स्कूल लेवल में, ये प्राइमरी लेवल, और बड़े बच्चों को तो कंट्रोल कर सकते हैं, ये बच्चों को कंट्रोल करना बहुत मुश्किल है. खैर कोई बात नहीं, अल्लाह जो भी करे अच्छा करे. मैं इस बात की मैं दाद देता हूँ और सब लोगों से अदबन गुजारिश करता हूँ कि सब बच्चों को, अपने अपने बच्चों को इल्म में अच्छा वक्त लगाए. मेरा बच्चा क्या पढ़ रहा है, मेरा बच्चा कौन लाइन में है, क्या कर रहा है, ये पेरेंट्स की बहुत बड़ी जवाबदारी है. मैं और एक बात मैं आपके सामने कहना चाहता हूँ कि एक बच्चा जो है ना, जो शुरुआत में जो सलूट के जो अल्फाज जो किए बच्चे, सो वेलकम जो मुझे किए, मैं उस बात का गर्व महसूस करता हूँ कि उस बच्चे को मेरे तरफ से 500 रुपया देना चाहता हूँ. उसको फरमाए. मैं हेडमास्टर से गुजारिश की जाता है 500 रुपये देता हूँ. बच्चा आकर उसका बच्चे को दे दो. ವೀಕ್ಷಕರೇ ನಮಸ್ಕಾರ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ ಡಿಎಂಎಸ್ ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವ
ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮ್ಗೆ ತಲುಪಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮ್ಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ.